ಬೊಂಬಾಟ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಉಪ್ಪಿನಕಾಯಿ ಮಾಡ್ತೀರಾ, ಅದರಲ್ಲಿ ವಿವಿಧ ಖಾದ್ಯಗಳನ್ನು ಮಾಡ್ತೀರಾ. ನಾನು ಕೂಡ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ಮಾಡಿದ್ದೀನಿ. ನೋಡಿ ಎಣ್ಣೆ ಕೂಡ ಮೇಲ್ಗಡೆ ಹೇಗೆ ಬಂದು ನಿಂತ್ಕೊಂಡಿದೆ ಅಂತ. ಈ ರೀತಿ ಎಣ್ಣೆ ಮೇಲೆ ಬಂದರೆ ನಮ್ಮ ಉಪ್ಪಿನಕಾಯಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ವರ್ಷಾನುಗಟ್ಟಲೆ ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ 1 ವರ್ಷಗಟ್ಟಲೆ ಇದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಎಣ್ಣೆ ಕೂಡ ಯಾವ ರೀತಿಯಾಗಿ ಮೇಲೆ ಬಂದಿದೆ ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಸ್ಟೆಪ್ ಬೈ ಸ್ಟೆಪ್ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ಇಲ್ಲಿ ನೋಡಿ, ನಮ್ಮ ಊರಲ್ಲಿ ಜೋರಾಗಿ ಮಳೆ ಬಂದಿತ್ತು. ಆದ್ದರಿಂದ ಇಲ್ಲಿ ನಿಮಗೆ ಗೊತ್ತಿರುವುದು ಈಶಾಡಂಬೆ ಅಂತ ಕರೀತಾರೆ. ಆ ಒಂದು ಮರ ಉರುಳಿ ಬಿದ್ದಿತ್ತು. ಆದ್ದರಿಂದ ನಮ್ಮ ಮಾವವರು ಇಲ್ಲಿ ಒಂದು 60 ಮಾವಿನಕಾಯಿ ತಂದಿದ್ರು. ಅದರಲ್ಲಿ ಸ್ವಲ್ಪನೇ ರಾತ್ರಿ ನಾವು ಕಟ್ ಮಾಡಿ, ಅಂದರೆ ನಾನು ಮತ್ತು ಅತ್ತೆ ಕಟ್ ಮಾಡಿ ಈ ರೀತಿ ಉಪ್ಪಲ್ಲಿ ಹಾಕಿಟ್ಟಿದ್ವಿ ರಾತ್ರಿ. ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಂತರ ಮಾರನೇ ದಿನ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ನೋಡಿ, ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ ಹಾಗೆ ಡಬ್ಬದಲ್ಲಿದೆ. ನಂತರ ಒಂದು ಬಾಣಲೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ನಿಮಗೆ ಮಾವಿನಕಾಯಿ ಜಾಸ್ತಿ ಹಾಕಿದ್ದೀರಾ ಅಂದರೆ ಜಾಸ್ತಿ ಬೇಕಾದ್ರೆ ನೀವು ಸಾಸಿವೆನ ಹಾಕ್ಕೋಬೋದು. ಇಲ್ಲಿ ಸಾಸಿವೆ ಚಟಪಟ ಅಂದು ಘಮ್ ಅಂತ ಪರಿಮಳ ಬಂದು ಸ್ವಲ್ಪ ವೈಟ್ ಆಗಬೇಕು ಸಾಸಿವೆ. ಅಲ್ಲಿವರೆಗೂ ಇದನ್ನು ನಾವು ಹುರ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು 20 ಮಾವಿನಕಾಯನ್ನು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಹುರ್ಕೊಂಡ್ಬಿಟ್ಟು ಈಗ ಚಟಪಟ ಅಂದಮೇಲೆ ಇದನ್ನು ತೆಗೆದಿಟ್ಕೋಬೇಕು ಒಂದು ಪ್ಲೇಟಲ್ಲಿ. ಜಾಸ್ತಿ ಕಪ್ಪಾಗಿ ಮಾಡ್ಕೋಬೇಡಿ, ತುಂಬ ಕಹಿ ಬಂದುಬಿಡುತ್ತೆ. ನಂತರ ನೋಡಿ, ಈ ರೀತಿ ವೈಟಾಗಿ ಹಾಕಬೇಕು ಮತ್ತು ಗಮ್ ಅಂತ ಪರಿಮಳ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ನಂತರ ಅದೇ ಒಂದು ಬಾಣಲೆಗೆ ಇಲ್ಲಿ 1 ಸ್ಪೂನಷ್ಟು ಇಲ್ಲಿ ನಾನು ಮೆಂತ್ಯನ ಹಾಕಿದ್ದೀನಿ. ಮೆಂತ್ಯ ನೋಡಿ 1 ಸ್ಪೂನಷ್ಟು, 2 ಸ್ಪೂನಷ್ಟು ಇಲ್ಲಿ ಸಾಸಿವೆ, 1 ಸ್ಪೂನಷ್ಟು ಮೆಂತ್ಯ. ಇದನ್ನು ಕೂಡ ಅದೇ ರೀತಿಯಾಗಿ ಚಟಪಟ ಅನ್ನೋವಾಗಿ ಹುರ್ಕೊಂಡು ಇದನ್ನು ಕೂಡ ತೆಗೆದಿಟ್ಕೋಬೇಕು. ಜಾಸ್ತಿ ಕಪ್ಪು ಮಾಡ್ಕೊಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ಹುರಿದಾಗಿದೆ. ಈಗ ಅದೇ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಇದು ತಣ್ಣಗಾಗಬೇಕು ಪೂರ್ತಿಯಾಗಿ. ನೋಡಿ, 2 ಹುರ್ಕೊಂಡಿದ್ದೀನಿ. ಇದು 2 ಕೂಡ ತಣ್ಣಗಾಗಬೇಕು. ನಂತರ ಅದ್ರ ಜೊತೆಗೆ ನಾನು ಏನೇನು ಮಾಡ್ಕೊತೀನಿ ಅಂದರೆ, ನಿಮ್ಮ ಹತ್ರ ಪುಡಿ ಇಂಗು ಇತ್ತು ಅಂದರೆ ಪುಡಿ ಇಂಗನ್ನು ತೊಗೊಳ್ಳಿ. ಪುಡಿ ಇಂಗಿರಲಿಲ್ಲ, ಅದರಿಂದ ಇಲ್ಲಿ ಗಟ್ಟಿ ಇಂಗನ್ನೇ ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಿನ ಸಹಾಯದಿಂದ. ಪೌಡ್ರ್ ಆಗಬೇಕು, ಯಾಕಂದರೆ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಕುಟ್ಟಾಣಿ ಇದ್ದರೆ ಕುಟ್ಟಾಣಿ, ಅಥವಾ ಇಲ್ಲಾಂದರೆ ಕುಟ್ಟಕಲ್ಲಿದ್ದರೆ ಕುಟ್ಟಕಲ್ಲಲ್ಲಿ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾವು ಹುರಿದಿರುವಂತಹ ಮೆಂತ್ಯ ಮತ್ತು ಸಾಸಿವೆ ಅದು ಕೂಡ ತಣ್ಣಗಾಗಿದೆ. ನೋಡಿ, ಈಗ ಇಂಗು ರೆಡಿಯಾಗಿದೆ ಪುಡಿ ಮಾಡಿಕೊಂಡು. ಈಗ ಸಾಸಿವೆ ಮತ್ತು ಮೆಂತ್ಯ ಇದು ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ನೀವು ಪುಡಿ ಮಾಡ್ಕೋಬೋದು ಕಲ್ಲಿನ ಸಹಾಯದಿಂದ ಅಥವಾ ಕುಟ್ಟಾಣಿ ಸಹಾಯದಿಂದ, ಅಥವಾ ಮಿಕ್ಸಿಯಲ್ಲಿ ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ. ಫುಲ್ಲು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು, ತರಿಯಾಗಿ ಮಾಡ್ಕೊಳ್ಬೇಕಿಲ್ಲ. ನೋಡಿ, ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇಂಗು ರೆಡಿಯಾಗಿದೆ, ನಮ್ಮ ಪೌಡ್ರ್ ರೆಡಿಯಾಗಿದೆ, ಅಂದರೆ ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ರೆಡಿಯಾಗಿದೆ. ಇದನ್ನು ಕೂಡ ಸೈಡಿಗೆ ನಾವು ತೆಗೆದಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಫೈನ್ ಆಗಿದೆ, ಪಕ್ಕದಲ್ಲಿ ಇಡೋಣ. ನಂತರ ಒಂದು ಬಾಣಲೆಗೆ ನಾವು ರಾತ್ರಿ ಕಟ್ ಮಾಡಿ ಹಾಕಿದಂತಹ ಮಾವಿನಕಾಯಿ ಪೀಸ್ಗಳು ನೋಡಿ ಈ ರೀತಿಯಾಗಿದೆ. ನೋಡಿ, ಕೆಳಗಡೆ ಲಿಕ್ವಿಡ್ ಥರ ಕಾಣ್ತಾ ಇದೆಯಲ್ಲ, ಅದು ನೀರಲ್ಲ, ಅದು ನಾವು ಉಪ್ಪು ಹಾಕಿದ್ವಲ್ಲ ರಾತ್ರಿ, ಉಪ್ಪೆಲ್ಲ ಕರಗಿ ಅದು ನೀರು ಥರ ಆಗಿದೆ. ಅದನ್ನು ಚೆಲ್ಲೋದು ಬೇಡ, ನಾವು ಒಟ್ಟಿಗೆ ಹಾಕ್ಕೊಳ್ಳೋಣ ಎಲ್ಲನೂ. ನೋಡಿ, ನಾವು ಇಲ್ಲಿ ವಾಟೆನ ತೆಗೆದು ನಾವು ಕಟ್ ಮಾಡಿ ರಾತ್ರಿ ಉಪ್ಪಲ್ಲಿ ಹಾಕಿ ಇಟ್ಟಿದ್ವಿ. ನಾನು ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ರಾತ್ರಿ ಇದೇ ಕೆಲಸ ಮಾಡ್ಕೊಂಡಿದ್ವಿ. ಯಾಕಂದರೆ ಬೇರೆಯವ್ರ ಮರ ಬಿದ್ದಿರೋದು ಮಾವರು ಎತ್ಕೊಂಬಂದಿದ್ರಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಎತ್ಕೊಂಬಂದಿದ್ವಿ. ಇಲ್ಲಿ ನೋಡಿ, ಖಾರದ ಪುಡಿನ ನಾವೇ ಮಾಡಿರುವಂಥದ್ದು, ಅಂದರೆ ಮನೆಯಲ್ಲೇ ಮಾಡಿಸಿರುವಂಥದ್ದು. ಒಣ ಮೆಣಸಿನ್ಕಾಯಿ ತಂದು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಗರಿ ಆದಮೇಲೆ ಅದನ್ನು ಮಿಲ್ಲಿಗೆ ಹೋಗಿ ಕುಟ್ಟಿಸ್ಕೊಂಡು ಬಂದಿರುವಂಥ ಖಾರ. ಇದನ್ನು ನಿಮಗೆ ಖಾರಕ್ಕೆ ತಕ್ಕಾಗೆ ನೀವು ಹಾಕೋಬೋದು. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಇದು ಜಾಸ್ತಿ ಖಾರ ಇಲ್ಲ, ಖಾರದ ಪುಡಿ ಸ್ವಲ್ಪ ಮೀಡಿಯಮ್ಮಾಗಿ ಖಾರ ಇದೆ, ಅದರಿಂದ ಸ್ವಲ್ಪ ಜಾಸ್ತಿನೇ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇಲ್ಲಿ ಕಲರ್ ಕೂಡ ನ್ಯಾಚುರಲ್ಲಾಗಿ ಬಂದಿರುವಂಥ ಕಲರ್ ಇದು. ನೋಡಿ, ನಾನು ಹೇಳ್ತಿರೋ ಹಾಗೆ ಬಾಯಲ್ಲಿ ನೀರು ಬರ್ತಾಯಿದೆ. ನಾವೇನು ಖಾರದ ಪುಡಿ ಹಾಕ್ತೀವಲ್ಲ, ಇವಾಗ ಕೆಳಗಡೆ ಏನು ಉಪ್ಪಿಲ್ಲ ನೀರು ನಿಂತಿದೆಯಲ್ಲ, ಅದು ಕರೆಕ್ಟಾಗಿ ಈಗ ಮ್ಯಾಚ್ ಆಗುತ್ತೆ. ನಿಮ್ಮ ನೀರು ಅನಿಸೋದಿಲ್ಲ, ಕರೆಕ್ಟಾಗಿ ಥಿಕ್ನೆಸ್ ಕೂಡ ಕೊಡುತ್ತೆ ನಿಮಗೆ. ಮತ್ತು ಇಲ್ಲಿ ನಾನು ಖಾರದ ಪುಡಿ ಕುಟ್ಟಿಸುವಾಗ ಇಲ್ಲಿ ಉಪ್ಪನ್ನ ಸಹ ಸೇರಿಸಿದ್ದೆ. ಕೆಲವೊಬ್ಬರು ಉಪ್ಪು ಮತ್ತು ಎಣ್ಣೆನ ಸಹ ಸೇರಿಸ್ತಾರೆ. ನಾನು ಎಣ್ಣೆನ ಸೇರಿಸಿಲ್ಲ ಖಾರದ ಪುಡಿ ಕುಟ್ಟಿಸುವಾಗ, ಅಂದರೆ ಮೆಣಸಿನ್ಕಾಯಿ ಕುಟ್ಟಿಸುವಾಗ. ನಾನು ಬರೀ ಉಪ್ಪನ್ನು ಅಷ್ಟೇ ಇಲ್ಲಿ ನಾನು ಸೇರಿಸಿದ್ದೆ.
ನೋಡಿ ಈಗ ಇಲ್ಲಿ ನಾವೇನು ಪುಡಿ ಮಾಡ್ಕೊಂಡಿದ್ವಿ ಇಲ್ಲಿ ಸಾಸಿವೆ ಮತ್ತು ಮೆಂತ್ಯದು ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಹೇಳ್ದಂಗೆ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು. ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ನಾವು ರಾತ್ರಿ ಮಾವಿನಕಾಯಿ ಏನು ಕಟ್ ಮಾಡಿದ್ವಿ ಅಲ್ಲೂ ಕೂಡ ಉಪ್ಪನ್ನ ಹಾಕಿ ನಾವಿಲ್ಲಿ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ವಿ, ಅಂದರೆ ಡಬ್ಬಿಯಲ್ಲಿ ಹಾಕಿಟ್ಟಿದ್ವಿ. ಹಾಗೆ ಇಲ್ಲಿ ಖಾರದ ಪುಡಿ ಕುದಿಸುವಾಗ ಸಹ ಉಪ್ಪನ್ನು ಹಾಕಿದ್ವಿ. ಆದ್ದರಿಂದ ಉಪ್ಪು ಬೇಕು ಅನಿಸಿದರೆ ಮಾತ್ರ ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಬೇಕು ಅನ್ನಿಸ್ತು, ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮತ್ತು ಟೇಸ್ಟ್ ಕೂಡ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿತ್ತು. ನಾನು ಸುಳ್ಳು ಕೂಡ ಹೇಳ್ತಾ ಇಲ್ಲ. ಬೇಕಾದರೆ ಲಾಸ್ಟಿಗೆ ನಿಮಗೆ ಕೂಡ ತೋರಿಸ್ತೀನಿ. ಇದು 1 ವರ್ಷ ಇಟ್ಟರೂ ಹಾಳಾಗಲ್ಲ, ಯಾವ ರೀತಿಯಾಗಿ ನಾವು ಇದನ್ನು ಕಲಿಸ್ಬೇಕು ಅಂತ, ಮತ್ತು ಯಾವ ರೀತಿಯಾಗಿ ಇದನ್ನು ಶೇಖರಣೆ ಮಾಡಬೇಕು ಅಂತ. ನೋಡಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಈಗ ನಮ್ಮ ಉಪ್ಪಿನಕಾಯಿ ಒಂದು 90% ರೆಡಿಯಾಗಿದೆ. ಇದಕ್ಕೆ ಮೇನ್ ಒಂದು ಟಚ್ ಕೊಡಬೇಕು. ಆ ಟಚ್ ಏನಪ್ಪ ಅಂದರೆ ಇದಕ್ಕೆ ಒಗ್ಗರಣೆನ ಹಾಕಬೇಕಾಗುತ್ತೆ ನಾವು. ಹೀಗೂ ಕೂಡ ಚೆನ್ನಾಗಿರುತ್ತೆ, ಅದರ ಒಗ್ಗರಣೆ ಇಂಗಿನ ಒಗ್ಗರಣೆ ಹಾಕಿದ್ರೆ ತುಂಬಾ ಸೂಪರ್ ಇರುತ್ತೆ. ಮತ್ತು ಒಂದು ಬಾಣಲೆ ತೊಗೊಂಡಿದ್ದೀನಿ. ಈ ಬಾಣಲೆಗೆ ಒಂದು 100 ಗ್ರಾಮಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಉಪಯೋಗಿಸಿರುವಂಥದ್ದು, ನೀವು ಕೊಬ್ಬರಿ ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ನೀವು ಅಡುಗೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಅಡುಗೆ ಎಣ್ಣೆನೇ ಹಾಕಿದ್ದೀನಿ. ನೋಡಿ ಎಣ್ಣೆ ಪೂರ್ತಿ ಬಿಸಿಯಾಗಿದೆ. ಈಗ ಕುಟ್ಟಿರುವಂಥ ಅಂದರೆ ಪುಡಿ ಮಾಡ್ಕೊಂಡಿರುವಂಥ ಇಂಗನ್ನು ಬಿಸಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ನಾನು ಸ್ಟವ್ ಹತ್ರ ಇಲ್ಲಿ ಇಂಗನ್ನು ಹಾಕ್ಕೊಂಬರ್ಬೋದಿತ್ತು, ಆದರೆ ನನಗೆ ವೀಡಿಯೋ ಮಾಡೋಕ್ಕೆ ಸರಿಯಾಗಲಿಲ್ಲ. ಅದರಿಂದ ಎಣ್ಣೆ ಬಿಸಿ ಮಾಡ್ಕೊಂಬಂದು ಕೆಳಗಡೆ ನಾನು ಇಂಗನ್ನು ಹಾಕಿದ್ದೀನಿ. ನೋಡಿ ಇಂಗು ಬಿಸಿ ಇರುವಾಗಲೇ, ಅಂದರೆ ಇಂಗಿನ ಎಣ್ಣೆ ಬಿಸಿ ಇರುವಾಗಲೇ ಇದನ್ನು ನಾವು ಒಂದು ಉಪ್ಪಿನಕಾಯಿ ಮೇಲೆ ಹಾಕಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಹಾಕ್ಕೋಬೇಕು. ಮತ್ತು ಇಲ್ಲಿ ಈಶಾಡ್ ಮಾವಿನಕಾಯಿ ಆಗಿರೋದ್ರಿಂದ ಅದು ತುಂಬ ಸ್ವೀಟ್ ಇರುತ್ತೆ. ಮಾವಿನಕಾಯಿ ಹಣ್ಣಾದಮೇಲೆ ಇದು ಕಾಯಿ ತುಂಬ ಹುಳಿ ಇರುತ್ತೆ. ಇದು ಕಾಯಿ ಅಲ್ವಾ, ತುಂಬಾ ಹುಳಿ ಇದೆ ಕಾಯಿಗಳು. ನೋಡಿ ಈಗ ಒಗ್ಗರಣೆ ಹಾಕಿದ್ಮೇಲೆ, ಇಂಗಿನ ಒಗ್ಗರಣೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮ್ಮ ಸಿಂಪಲಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಈಗ. ಮತ್ತು ಅಷ್ಟೇ ಟೇಸ್ಟ್ ಮತ್ತು ಘಮ್ ಅಂತ ಕೂಡ ಪರಿಮಳ ಕೂಡ ಬರ್ತಾ ಇದೆ. ನೋಡಿ ಇದು ಒಂದು ಬ್ಯಾಚು. ಮತ್ತೊಂದು ಬ್ಯಾಚ್ ಕೂಡ ನಾನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೆ, ಯಾಕಂದರೆ ಇಲ್ಲೊಂದು 20 ಮಾವಿನಕಾಯಿಯನ್ನು ಹಾಕಿದ್ದೆ ಅಷ್ಟೇ ನಾನು, ಮೀಡಿಯಮ್ ಗಾತ್ರದ್ದು. ನಂತರದಲ್ಲಿ ಮತ್ತು ಉಳಿದಂಥ ಎಲ್ಲ ಮಾವಿನಕಾಯಿನೂ ಇದೇ ರೀತಿಯಾಗಿ ನಾನು ಮಾಡ್ಕೊಂಡ್ಬಂದಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಹಾಕಿ ಮಾಡಿದ್ದೆ. ನಂತರದಲ್ಲಿ ಎಲ್ಲ ಒಂದು ಮಾವಿನಕಾಯಿನೂ ಹಾಕಿ ಈ ರೀತಿಯಾಗಿ ಮಾಡ್ಕೊಂಡ್ಬಂದಿದ್ದೆ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನಿಮಗೆ ಅನ್ನಿಸ್ಬೋದು ಈ ರೀತಿ ಮಾಡಿಕೊಂಡ್ರೆ ನಂತರದಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಹಾಳಾಗುತ್ತೆ, ಒಂದು ಸುಮ್ಮನೆ ಹೇಳ್ತಾರೆ ಇವರು ಅಷ್ಟು ದಿವಸ ಇಡೋದಿಲ್ಲ ಅಂತ. ಇದಕ್ಕೆ ಮೇನ್ ಟ್ರಿಕ್ ಏನು ಮಾಡಬೇಕು ಅಂದರೆ, ನೀವು ಉಪ್ಪಿನಕಾಯಿ ಆದಮೇಲೆ ಇದನ್ನು ನೀವು ಮರೀದೇನೆ ಇದನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ. ನೋಡಿ ಉಪ್ಪಿನಕಾಯಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿಯಾಗಿ ಬಿಸಿಲಲ್ಲಿ ಇಡ್ತೀವಿ ಅಂದರೆ ಹೇಳಿದರೆ, ಇದು ನಮ್ಮ ಅತ್ತೆಯರು ಮಾಡಿರೋ ಐಡಿಯಾ. ಅಂದರೆ ಯಾವ ರೀತಿ ಬಿಸಿಲಲ್ಲಿ ಇಡಬೇಕು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅವರೇ ಕೂಡ ಈ ರೀತಿ ಬಿಸಿಲಲ್ಲಿ ಇಟ್ಟರೆ ಹಾಳಾಗೋದಿಲ್ಲ ಅಂತ ಕೂಡ ಅವರೇ ನನಗೆ ಹೇಳಿದ್ದು. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಬಿಸಿಲಲ್ಲಿ ಯಾಕೆ ಇಡಬೇಕು ಅಂತ ಹೇಳಿದರೆ, ನೀರಿನ ಅಂಶ ಏನಾದ್ರು ಇದರಲ್ಲಿ ಉಳಿದಿದ್ದರೆ, ಅಂದರೆ ಇಲ್ಲಿ ನಾವು ಏನು ಖಾರ ಪುಡಿ ಹಾಕಿದ್ವಿ, ನೀರೆಲ್ಲ ಖಾರ ಪುಡಿಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಆದರೆ ನೀರಿನ ಅಂಶ ಹೇಳಿದ್ರೆ ಇಲ್ಲಿ ಹಾಳಾಗುತ್ತೆ ಅಂತ. ನೋಡಿ ಏನು ಮಾಡ್ತಾರೆ ಅಂದರೆ, ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಉಪ್ಪಿನಕಾಯಿ ಎಲ್ಲ ಇದ್ರ ಮೇಲೆ ಹಾಕಿಬಿಟ್ಟು ಇದನ್ನು ಒಂದು 3 ರಿಂದ 4 ಬಿಸಿಲಲ್ಲಿ ಇದನ್ನು ಈ ಥರ ಒಂದು ತೆಳುವಾದ ಬಟ್ಟೆಯನ್ನು ಮುಚ್ಚಿ ಇದನ್ನು ಒಣಗಿಸ್ಬೇಕಾಗುತ್ತೆ. ಬಿಸಿಲು ಚೆನ್ನಾಗಿರಬೇಕು. ನೋಡಿ ಇಲ್ಲಾಂದರೆ ನೀವು ಈ ಥರ ಡಬ್ಬಿಯಲ್ಲಿ ಕೂಡ ಹಾಕೋಬೋದು. ಇಲ್ಲ ಅಕ್ಕನ ಮಕ್ಕಳು ಡಬ್ಬಿ ನಾನು ತರ್ತೀನಿ ನೀನು ತರ್ತೀನಿ ಅಂತ ಹಠ ಮಾಡ್ತಾಯಿದ್ರು. ಅಂದರೆ ನಾನು ಅತ್ತೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡಿದ್ದೆ, ಬರುವಾಗ ಒಂದು ಡಬ್ಬದಲ್ಲಿ ಈ ರೀತಿಯಾಗಿ ತುಂಬ್ಕೊಂಡು ಬಂದಿದ್ದೆ ನಾನು ಅಮ್ಮನ ಮನೆಗೆ. ನೋಡಿ ಈ ರೀತಿಯಾಗಿ ತುಂಬ್ಕೊಂಡ್ಬಂದ್ಮೇಲೆ ಚೆನ್ನಾಗಿ ಇದು ಒಣಗಿದೆ ಕೂಡ. ಇದು ಅಂದರೆ ನೀರೆಲ್ಲ ಕರೆಕ್ಟಾಗಿ ಡ್ರೈ ಆಗಿದೆ. ಎಣ್ಣೆ ಕೂಡ ನೋಡಿ ನಾವು ಡಬ್ಬಲ್ ಹಾಕಿದ್ಮೇಲೆ ಈ ರೀತಿಯಾಗಿ ಎಣ್ಣೆ ಮೇಲ್ಗಡೆ ಬಂದಿದೆ. ಈ ರೀತಿ ಎಣ್ಣೆ ಮೇಲ್ಗಡೆ ಬಂದರೆ ನಮ್ಮ ಉಪ್ಪಿನಕಾಯಿ ಕರೆಕ್ಟಾಗಿ ಆಗಿದೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ. ಈ ರೀತಿ ನೀವು ಕೂಡ ಉಪ್ಪಿನಕಾಯಿನ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಆಗಿದೆ ಅಂತ. ನಾನು ಬರುವಾಗ ಅಮ್ಮನ ಮನೆಗೆ ಇಷ್ಟಂದೆ, ಮತ್ತು ಊರಿಗೆ ಹೋಗೋದಿದ್ದೆ, ಆವಾಗ ನಾನು ಕೂಡ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಮತ್ತೆ ತೊಗೊಂಡು ಬರ್ತೀನಿ. ನಂತರದಲ್ಲಿ ನಿಮಗೆ ಈ ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.